ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ ಮಾರ್ಚ್ 8 ಮತ್ತು 9 ಎರಡು ದಿನದ ಒಂದು ಕರೆಂಟ್ ಅಫೇರ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ಇತ್ತೀಚೆಗೆ ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿ ಪಡೆದ ಮಹಿಳೆಯರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ. ಹೂ ರಿಸೀವ್ಡ್ ರಾಜಲಕ್ಷ್ಮಿ ಬರಗೂರು ಪ್ರೈಸ್ ರೀಸೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಡಾಕ್ಟರ್ ಪುಷ್ಪ, ಆಪ್ಷನ್ ಬಿ ಡಾಕ್ಟರ್ ರತ್ನಮ್ಮ, ಆಪ್ಷನ್ ಸಿ ಡಾಕ್ಟರ್ ಮಮತಾ, ಆಪ್ಷನ್ ಡಿ 1 ಮತ್ತು 2 ಅಂದರೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಂತ. ನೋಡಿ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಮೊದಲು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಕಳೆದ ಒಂದು ವಿಡಿಯೋದಲ್ಲಿ ನಾನು ಕಮೆಂಟ್ ಮಾಡೋದಕ್ಕೆ ಹೇಳಿದ್ದೆ, ತುಂಬ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡಿದ್ರಿ. ನೋಡಿ, ಮೊದಲನೇದಾಗಿ ನಾನು ಹೇಳ್ತಾ ಹೋಗ್ತೇನೆ, ಮೊದಲು ಕಮೆಂಟ್ ಮಾಡಿ ಅಂತ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉತ್ತರ ಕೊನೆಯಲ್ಲಿ ಸಿಗ್ತದೆ. ಮೊದಲು ನೀವು ಕಮೆಂಟನ್ನು ಮಾಡಿ. ಅದು ಗೊತ್ತಾಗಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ನೋಡ್ಕೋಬೋದು. ಓಕೆನಾ? ನೀವು ಮೊದಲೇ ಏನೂ ನೋಡಿಲ್ಲ ಅಂತಂದರೆ ನಿಮಗೆ ಅರ್ಥನೇ ಆಗೋದಿಲ್ಲ ಕ್ಲಾಸು. ಅದಕ್ಕಾಗಿ ಮೊದಲು ಕಮೆಂಟ್ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಡೈರೆಕ್ಟಾಗಿ ಇವತ್ತಿನ ಒಂದು ಮೋಟಿವೇಶನ್ ಏನು ಕೋಟನ್ನು ನಾವು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇವತ್ತಿನ ಒಂದು ಮೋಟಿವೇಶನ್ ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದೇನೆ. ದ ರೈಟ್ ಸ್ಟೆಪ್ಸ್ ವಿಲ್ ಆಲ್ವೇಸ್ ಲೀಡ್ ಟು ಸಕ್ಸಸ್ ಅಂತ ಇದೆ. ಏನಪ್ಪ ಅಂತಂದರೆ, ನೀವು ಕರೆಕ್ಟಾಗಿ ಇರತಕ್ಕಂಥ ಒಂದು ಮೆಟ್ಟಿಲುಗಳನ್ನು ನೀವು ಏರಿಕೊಳ್ತಾ ಅಥವಾ ಕರೆಕ್ಟಾಗಿ ನಡೆದುಕೊಳ್ಳುತ್ತಾ ಹೋದರೆ ಒಂದು ದಿನ ನಿಮಗೆ ನಿಮ್ಮ ಒಂದು ಸಕ್ಸಸ್ ಇದೆ, ನಿಮ್ಮ ಒಂದು ಗುರಿ ಇದೆ, ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ. ನೋಡಿ, ಮೊದಲನೇದಾಗಿ ಐಡಿಯಾ ಮಾಡಬೇಕು, ನೆಕ್ಸ್ಟು ಪ್ಲಾನಿಂಗ್ ಇರಬೇಕು, ಸ್ಟ್ರೆಂತ್ ಇರಬೇಕು. ಆಯಿತು ಅಂತಾರೆ ಒಂದು ದಿನ ಸಕ್ಸಸ್ ಸಿಗುತ್ತೆ ಅಂತ ಇಲ್ಲಿ ಇಮೇಜ್ ಮೂಲಕ ಅಥವಾ ಇಲ್ಲಿ ನಿಮಗೆ ಒಂದು ಚಿತ್ರದ ಮೂಲಕ ನಿಮಗೆ ತೋರಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಮೋಟಿವೇಶನ್ ಇದು. ಈ ರೀತಿಯಾಗಿ ಮೋಟಿವೇಶನನ್ನು ನೀವು ಪ್ರತಿದಿನ ಈ ರೀತಿಯಾಗಿ ತರಗತಿನ ನೋಡಿದರೆ ನಿಮಗೆ ಮಾರ್ನಿಂಗ್ ಮೋಟಿವೇಶನ್ ಆಗಿ ಏನು ತರಗತಿಯನ್ನು ನೋಡ್ತೀರಾ, ನಿಮಗೆ ಯೂಸ್ಫುಲ್ ಆಗ್ತದೆ. ನಿಮಗೆ ಏನೋ ಮೈಂಡಲ್ಲಿ ಸ್ವಲ್ಪ ಇಲ್ಲಿ ಏನೋ ಪಾಸಿಟಿವ್ನೆಸ್ ಬೆಳೀತದೆ. ಅದಕ್ಕಾಗಿ ಡೈಲಿ ಮೋಟಿವೇಶನನ್ನು ತೆಗೆದುಕೊಂಡು ಬರ್ತೇನೆ. ಇದು ನಿಮಗೆ ಹೇಗೆ ಅನ್ನಿಸ್ತದೆ, ಇದರ ಬಗ್ಗೆಯೂ ಕೂಡ ನಿಮಗೆ ಕಮೆಂಟ್ ಮಾಡಬೇಕು ಅನಿಸಿದರೆ ಕಮೆಂಟ್ ಮಾಡಿ. ಓಕೆನಾ? ಈಗ ಇಲ್ಲಿ ಮೋಟಿವೇಶನ್ ಕೋಟ್ ಏನಿದೆ ಅಂತ, ದ ರೈಟ್ ಸ್ಟೆಪ್ಸ್ ವಿಲ್ ಆಲ್ವೇಸ್ ಲೀಡ್ ಟು ಸಕ್ಸಸ್ ಅಂತ. ಬೇಕಾದರೆ ನೀವು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಬರೀಬೇಕಾದ್ರೆ ಸ್ವಲ್ಪ ಒಂದು ಪೇಜನ್ನು ಸ್ವಲ್ಪ ಒಂದು ಜಾಗದಲ್ಲಿ ಇದನ್ನು ಬರ್ಕೋಬೋದು ನೀವು. ಅಂದರೆ ನಿಮಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಓಕೆನಾ? ಡೈರೆಕ್ಟಾಗಿ ನಾವು ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣದೊಂದು ಅಡ್ವರ್ಟೈಸ್ಮೆಂಟ್. ಏನಪ್ಪ ಅಂತ ಅಂದರೆ, ಪ್ರತಿದಿನದ ಒಂದು ಪ್ರಚಲಿತ ಘಟನೆಗಳು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಅದೇ ರೀತಿ ಮಂತ್ಲಿ ಕರೆಂಟ್ ಅಫೇರ್ಸ್ ಅಥವಾ ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ಒಂದು PDF ಬೇಕಾದಲ್ಲಿ ನೀವು ಒಂದು ತಿಂಗಳಿಗೆ 10 ರೂಪಾಯಿಗಳನ್ನು ಈ ಒಂದು ಸ್ಕ್ಯಾನರ್ಗೆ ನೀವು ಪೇ ಮಾಡಿ ಈ ಉದ್ಯೋಗ್ ಜೀವನ್ 12@gmail.com ಎಂಬತಕ್ಕಂಥ ಒಂದು ಇಮೇಲ್ ವಿಳಾಸಕ್ಕೆ ನೀವು ಕಳಿಸಿದರೆ ನಿಮಗೆ ಒಂದು ತಿಂಗಳ ಒಂದು ಕರೆಂಟ್ ಅಫೇರ್ಸ್ PDF ರೂಪದಲ್ಲಿ ನಿಮಗೆ ನಿಮ್ಮ ಒಂದು ಇಮೇಲ್ ID ಮುಖಾಂತರ ನಿಮಗೆ ಸಿಗುತ್ತೆ. ಅದೇ ರೀತಿ ನಿಮಗೆ 6 ತಿಂಗಳ ಒಂದು PDF ಬೇಕು ಅಂತಾರೆ 50 ರೂಪಾಯಿಗಳನ್ನು ಕಳಿಸಬೇಕು. 12 ತಿಂಗಳ ಒಂದು PDF ಬೇಕು ಅಂತಾರೆ 100 ರೂಪಾಯಿಗಳನ್ನು ಕಳಿಸಬೇಕು. ಸೇಮ್ ಸ್ಕ್ಯಾನರ್ ಇದೆ. ಈ ಒಂದು ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ನೀವು ಅಮೌಂಟನ್ನು ಕಳಿಸಬಹುದು. ಓಕೆನಾ? PDFಗಳನ್ನು ಪಡ್ಕೊಳ್ಳಿ. ಕರೆಕ್ಟಾಗಿ ನೀವು ತರಗತಿಗಳನ್ನು ನೋಡ್ಕೊಳ್ತಾ ಹೋಗಿ. ಓಕೆನಾ? ಡೈರೆಕ್ಟಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ತಮಿಳುನಾಡಿನ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ತಮಿಳುನಾಡು ಫಸ್ಟ್ ಡಾರ್ಕ್ ಸ್ಕೈ ಪಾರ್ಕ್ ಸ್ಟಾರ್ಟೆಡ್ ಇನ್ ಆರ್ ಲೊಕೇಟೆಡ್ ಇನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು. ಕೂನೂರು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ. ಎರಡನೇದು ಕೊಲ್ಲಿ ಬೆಟ್ಟಗಳು ಅಂತ ಇದೆ. ಮೂರನೇದು ಕೋಡೈಕೆನಲ್ ಅಂತ ಇದೆ. ನಾಲ್ಕನೇದು ಹೆರಾಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ತಮಿಳುನಾಡಿನ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಅಂತ ಪ್ರಶ್ನೆಗಳನ್ನ ಡೈರೆಕ್ಟಾಗಿ ಕೇಳಿಬಿಡ್ತಾರೆ. ಈ ರೀತಿಯಾಗಿ ಡಾರ್ಕ್ ಸ್ಕೈ ಪಾರ್ಕ್ ಅಂದರೆ ಏನು ಅಂತ. ಈ ಒಂದು ಇತ್ತೀಚೆಗೆ ಒಂದು ಡಾರ್ಕ್ ಸ್ಕೈ ಪಾರ್ಕನ್ನು ಘೋಷಣೆ ಮಾಡಿದರು. ಯಾವ ರಾಜ್ಯದಲ್ಲಿ ಇದನ್ನು ಘೋಷಣೆ ಮಾಡಲಾಯಿತು ಅಂತ ಇಲ್ಲಿ ಕೇಳ್ಬೋದು. ಅದಕ್ಕಾಗಿ ಇಂಥ ಒಂದು ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕಾಗಿ ನೋಡ್ಕೊಳ್ಳಿ. ಎಲ್ಲಪ್ಪ ಅಂತಂದರೆ ಇಲ್ಲಿ ತಮಿಳುನಾಡಿನ ಒಂದು ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಇಲ್ಲಿ ಕೊಲ್ಲಿ ಬೆಟ್ಟಗಳಲ್ಲಿ ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ಓಕೆನಾ? ಕೊಲ್ಲಿ ಬೆಟ್ಟಗಳು ವೆರಿ ಇಂಪಾರ್ಟೆಂಟ್. ಮೊದಲನೇ ಪ್ರಶ್ನೆ ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕ ಬಜೆಟನ್ನು ಓದಲು ತೆಗೆದುಕೊಂಡ ಸಮಯ ಎಷ್ಟು ಅಂತ. ನೋಡಿ, CM ಸಿದ್ದರಾಮಯ್ಯನವರು ಇತ್ತೀಚೆಗೆ ಕರ್ನಾಟಕ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನೋಡಿ, ನೀವು ಸೆಂಟ್ರಲ್ ಅಥವಾ ಇಲ್ಲಿ ಕೇಂದ್ರದ ಒಂದು ಬಜೆಟ್ ಮಂಡನೆ ಮಾಡುವವರು ಯಾರು ಅಥವಾ ಬಜೆಟನ್ನು ಇಲ್ಲಿ ಓದುವವರು ಯಾರು ಅಂತ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಅಥವಾ ಹಣಕಾಸು ಸಚಿವರು ಅಂತ ಇಲ್ಲಿ ಕರಿತೇವೆ. ಹಣಕಾಸು ಸಚಿವರು ಯಾರಿದ್ದಾರೆ? ಕೇಂದ್ರದ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಇದ್ದಾರೆ. ಅವರನ್ನು ನೀವು ನೋಡ್ಬೋದು. ಫೆಬ್ರವರಿ 1ನೇ ತಾರೀಕಿನಂದು ಈ ವರ್ಷ ಏನು ಬಜೆಟನ್ನು ಮಂಡನೆ ಮಾಡಿದರು ಅಲ್ಲಿ ನೀವು ನೋಡ್ಬೋದು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು
ಬಜೆಟನ್ನು ಮಂಡನೆ ಮಾಡಿದರು. ಅದೇ ರೀತಿ ಕರ್ನಾಟಕದ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಓದಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳ್ತಾರೆ. ಮತ್ತು ಇಲ್ಲಿ ಕರ್ನಾಟಕದ ಹಣಕಾಸು ಸಚಿವರು ಯಾರು ಅಂತ ಇಲ್ಲಿ ಪ್ರಶ್ನೆ ಬರ್ಬೋದು. ಇದಕ್ಕೆ ತುಂಬ ಇಂಪಾರ್ಟೆಂಟು, CM ಅವರೇ ಹಣಕಾಸು ಸಚಿವರು ಇಲ್ಲಿ ಆಗಿರ್ತಾರೆ. ಮ್ಯಾಕ್ಸಿಮಮ್ ಎಲ್ಲ ಸ್ಟೇಟ್ಸ್ಗಳಲ್ಲೂ ಅಥವಾ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಸೇಮ್ ನಮ್ಮ ಒಂದು ಏನು ಸಿದ್ದರಾಮಯ್ಯ ಏನು ನಮ್ಮ ಕರ್ನಾಟಕದಲ್ಲಿ ಇದ್ದಾರೋ ಅದೇ ರೀತಿ ಮುಖ್ಯಮಂತ್ರಿಗಳು ಈ ಒಂದು ಹಣಕಾಸು ಸಚಿವರು ಆಗಿರ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಬಜೆಟನ್ನು ಯಾರು ಇಲ್ಲಿ ಓದಿದರು ಅಂತ ಕೇಳಿದರೆ ಹಣಕಾಸು ಸಚಿವರು ಯಾರಾಗಿರ್ತಾರೆ? ನಮ್ಮ ಒಂದು ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಇಲ್ಲಿ ಪ್ರಶ್ನೆ ಏನು ಕೇಳಿದರೆ, ಕರ್ನಾಟಕ ಬಜೆಟನ್ನು ಓದಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ದ ಟೋಟಲ್ ಟೈಮ್ ಟೇಕನ್ ಟು ರೀಡ್ ದ ಕರ್ನಾಟಕ ಬಜೆಟ್ 2026-27 ಅಂತ ಇಲ್ಲಿ ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಉತ್ತರ 3.36 ಗಂಟೆ. ಇಲ್ಲಿ ಪೇಪರಲ್ಲೂ ಕೂಡ ಇಲ್ಲಿ ರೈಟ್ ಸೈಡ್ನಲ್ಲಿ ಅಥವಾ ಬಲಭಾಗದಲ್ಲಿ ಕೊಟ್ಟಿದ್ದೇನೆ. ಬಜೆಟ್ ಓದಲು ಸಿದ್ದು ತೆಗೆದುಕೊಂಡ ಸಮಯ ಎಷ್ಟಪ್ಪ ಅಂತ ಅಂದರೆ 3.36 ಗಂಟೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಏನಪ್ಪ ಅಂತ ಅಂದರೆ ಕರ್ನಾಟಕ ಬಜೆಟನ್ನು ಏನು ಎಷ್ಟು ಗಾತ್ರದ ಒಂದು ಬಜೆಟ್ ಇತ್ತು ಅಂತ ಕೇಳ್ತಾರೆ. ಇದನ್ನು ಕೂಡ ನೋಡ್ಕೊಳ್ಳಿ. 4.48 ಲಕ್ಷ ಕೋಟಿ ರೂಪಾಯಿಗಳ ಒಂದು ಗಾತ್ರದ ಬಜೆಟ್ ಇತ್ತು. ಇದು ಕೂಡ ಪೇಪರಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿದ್ದೇನೆ. ಇದನ್ನು ಕೂಡ ನೋಡ್ಕೊಳ್ಳಿ. ಬಜೆಟ್ಗೆ ಸಂಬಂಧಪಟ್ಟಂತೆ ತರಗತಿ ಬರ್ತಾ ಇದೆ. ಆ ಒಂದು ತರಗತಿ ಬಂದಾಗ ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗ್ತದೆ. ಇಲ್ಲಿ ನೀವು ಇಷ್ಟನ್ನು ಇಲ್ಲಿ ನೆನ್ಪಿಟ್ಕೋಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನದಂದು ಆಚರಣೆಯನ್ನು ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಯಾಕೆ ಅಂತ ಅಂದರೆ ಪ್ರತಿ ವರ್ಷ ನಾವು ಮಾರ್ಚ್ 8ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಅದಕ್ಕಾಗಿ ಈಗ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟೆಡ್ ಆನಂತ ಇಲ್ಲಿ ಪ್ರಶ್ನೆ ಬಂದಿದೆ. ಇಲ್ಲಿ ನೋಡಿ ಆಪ್ಷನ್ ನೋಡಿ, ಮಾರ್ಚ್ 8, ಫೆಬ್ರವರಿ 23, ಮಾರ್ಚ್ 4 ಮತ್ತು ಮಾರ್ಚ್ 10 ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಪ್ರತಿ ವರ್ಷ ಇಲ್ಲಿ ಮಾರ್ಚ್ 8ನೇ ತಾರೀಕಿನಂದು ಇಲ್ಲಿ ಆಚರಣೆಯನ್ನು ಮಾಡ್ತೇವೆ. ವೆರಿ ವೆರಿ ಇಂಪಾರ್ಟೆಂಟು. ಪ್ರಶ್ನೆಗಳನ್ನು ಡೈರೆಕ್ಟಾಗಿ ಇದೇ ರೀತಿ ಬರ್ತವೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ನಾವು ಮಾರ್ಚ್ 8ನೇ ತಾರೀಕಿನಂದು ಆಚರಣೆಯನ್ನು ಮಾಡ್ತೇವೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ದೇಶದಲ್ಲೇ ಅತಿ ದೊಡ್ಡ 5ನೇ ಬಜೆಟನ್ನು ಯಾವ ಒಂದು ರಾಜ್ಯ ಮಂಡನೆ ಮಾಡಿದೆ ಅಂತ. ಅಂದರೆ ನಮ್ಮ ಒಂದು ಭಾರತದಲ್ಲೇ ಅತಿ ದೊಡ್ಡ 5ನೇ ಬಜೆಟ್, ಮೊದಲನೇ ಬಜೆಟ್ ಯಾವುದು ಅಂತ ನಾನು ಹೇಳ್ತೇನೆ. 5ನೇ ಬಜೆಟ್ ಯಾವ ರಾಜ್ಯ ಮಂಡನೆ ಮಾಡಿದೆ ಅಂತ ಇಲ್ಲಿ ಕೇಳಿದರೆ ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ, ವಿಚ್ ಸ್ಟೇಟ್ ಡಿಕ್ಲೇರ್ಡ್ 5th ಲಾರ್ಜೆಸ್ಟ್ ಬಜೆಟ್ ಇನ್ ಇಂಡಿಯಾ ಅಂತ. ಭಾರತದಲ್ಲಿ 5ನೇ ಅತಿ ದೊಡ್ಡ ಒಂದು ಬಜೆಟ್ ಮಂಡನೆ ಮಾಡಿದ ರಾಜ್ಯ ಯಾವುದು ಅಂತ ಇಲ್ಲಿ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಕರ್ನಾಟಕ ಇಲ್ಲಿ ದೇಶದಲ್ಲೇ ಅತ್ಯಂತ ದೊಡ್ಡ 5ನೇ ಬಜೆಟನ್ನು ಮಂಡನೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಆರ್ಟಿಕಲ್ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಓಕೆನಾ. ಇಲ್ಲಿಗೆ ಇವತ್ತಿನ ಒಂದು ಪ್ರಶ್ನೆಗಳು ಮುಗಿದ್ವು. ಈಗ ಡೈರೆಕ್ಟಾಗಿ ನಾವು ಪೇಪರ್ ಆರ್ಟಿಕಲ್ಗಳು ಮೇನ್ ಇಂಪಾರ್ಟೆಂಟ್ ಏನು ಪೇಪರ್ ಆರ್ಟಿಕಲ್ ಇದ್ದಾವೆ ಅದನ್ನು ನೋಡ್ಕೊಳ್ತಾ ಹೋಗೋಣ. ಓಕೆನಾ. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ ನೋಡಿ, ಬಜೆಟ್ ಮಂಡನೆಯನ್ನು ಮಾಡಬೇಕಾದ್ರೆ ನಾನು ಈಗಾಗಲೇ ಹೇಳಿದೆ, ಕರ್ನಾಟಕದ ಒಂದು ಮುಖ್ಯಮಂತ್ರಿಗಳು ಈ ಒಂದು ಹಣಕಾಸು ಸಚಿವರು ಆಗಿರ್ತಾರೆ, ಅವರೇ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತ. ಈಗ 3.36 ಗಂಟೆಗಳ ಕಾಲ ಇಲ್ಲಿ ಬಜೆಟ್ ಓದಲು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡ ಸಮಯ, ಇದೊಂದು ಪಾಯಿಂಟು. ನೆಕ್ಸ್ಟು ಇಲ್ಲಿ ಈ ಒಂದು 2026-27 ಒಂದು ಬಜೆಟ್ನ ಗಾತ್ರ ಎಷ್ಟು ಅಂತ ಕೇಳಿದರೆ 4.48 ಲಕ್ಷ ಕೋಟಿ ರೂಪಾಯಿಗಳು ಇಲ್ಲಿ ಈ ಒಂದು ಬಜೆಟ್ನ ಒಂದು ಗಾತ್ರ ಆಗಿದೆ. ಓಕೆನಾ. ನೆಕ್ಸ್ಟು CM ಸಿದ್ದರಾಮಯ್ಯನವರು ಈ ಒಂದು 17ನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಹಿಂದಿನ ಪ್ರಶ್ನೆ ಅದೇ ಆಗಿತ್ತು, ಮೇನ್ ಥಂಬ್ನೇಲ್ ಪ್ರಶ್ನೆ, ಎಷ್ಟನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡಿದರು ಅಂತ. 17ನೇ ಬಾರಿಗೆ, ಅಂದರೆ ದಾಖಲೆಯ 17ನೇ ಬಾರಿಗೆ. ಇದುವರೆಗೂ ಯಾರೂ ಕೂಡ ಕರ್ನಾಟಕದಲ್ಲಿ 17ನೇ ಬಾರಿಗೆ ಯಾರೂ ಮಾಡಿಲ್ಲ. ಅದಕ್ಕಾಗಿ CM ಸಿದ್ದರಾಮಯ್ಯನವರು ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಗಿದೆ. ಅಂದರೆ ಈಗ ಏನು ದಾಖಲೆ ಬಜೆಟನ್ನು ಮಂಡನೆ ಅವರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಯ್ನ್ ಆರ್ಟಿಕಲ್ ಇದು. ಓಕೆ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ದೇಶದಲ್ಲೇ ಅತಿ ದೊಡ್ಡ 5ನೇ ಬಜೆಟ್ ಅಂತ ನಾನು ಈಗಾಗಲೇ ಕೊನೆಯ ಪ್ರಶ್ನೆ ಹೇಳಿದೆ, ಅದರ ಒಂದು ಪ್ರಶ್ನೆಯ ಮಾಹಿತಿ ಇದು. ದೇಶದಲ್ಲೇ ಅತಿ ದೊಡ್ಡ 5ನೇ ಬಜೆಟ್ ಯಾವುದು ಅಂತ ನೋಡಿ. ಅಗ್ರ ರಾಜ್ಯಗಳ ಬಜೆಟ್ ವಿವರವನ್ನು ನಾನು ಈಗ ಹೇಳ್ತೇನೆ. ಅಂದರೆ ಪ್ರಥಮ ಬಜೆಟ್ ಯಾವುದು ಅಂತ ನೋಡೋದಾದರೆ ನೋಡಿ, ಇಲ್ಲಿ 5ನೇ ದೊಡ್ಡ ಬಜೆಟ್ ನಮ್ಮ ಒಂದು ಕರ್ನಾಟಕದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ನಾನು ಈಗಾಗಲೇ ಪ್ರಶ್ನೆಗಳನ್ನು ಕೂಡ ಹೇಳಿಬಿಟ್ಟಿದ್ದೇನೆ. ಕರ್ನಾಟಕದ ಒಂದು ಬಜೆಟ್ ಏನಿದೆ 5ನೇ ದೊಡ್ಡ ಬಜೆಟ್ ಆಗಿದೆ. ಅದೇ ರೀತಿ ಮೊದಲನೇ ಬಜೆಟ್ ಯಾವುದು ಅಂದರೆ ಭಾರತ ದೇಶದಲ್ಲೇ ಅತ್ಯಂತ ದೊಡ್ಡ ಬಜೆಟ್ ಮಾಡುವಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಾರೆ ಉತ್ತರ ಪ್ರದೇಶ. 9.12 ಲಕ್ಷ ಕೋಟಿ ರೂಪಾಯಿಯ ಒಂದು ಬಜೆಟನ್ನು ಮಂಡನೆ ಮಾಡಿದೆ. ಯಾವ ವರ್ಷದಲ್ಲಿ? 2026-27 ವರ್ಷದಲ್ಲಿ. ಅದೇ ಎರಡನೇದು ಯಾವುದು ಅಂತ ಕೇಳಿದರೆ ಮಹಾರಾಷ್ಟ್ರ 7 ಲಕ್ಷ ಕೋಟಿ ರೂಪಾಯಿಗಳ ಒಂದು ಬಜೆಟನ್ನು ಮಾಡಿದೆ. ಮೂರನೇದಾಗಿ ನೋಡೋದಾದರೆ ರಾಜಸ್ಥಾನ 6.11 ಲಕ್ಷ ಕೋಟಿ ರೂಪಾಯಿ ಒಂದು ಬಜೆಟನ್ನು ಮಂಡನೆ ಮಾಡಿದೆ. ನೆಕ್ಸ್ಟು 4ನೇದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಅಂತ, ಆದರೆ ಕರ್ನಾಟಕ 5ನೇ ಸ್ಥಾನದಲ್ಲಿ ಇಲ್ಲಿ ಇದೆ. ಓಕೆನಾ.
ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಪಕ್ಕಾ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಕರ್ನಾಟಕ ಇಲ್ಲಿ 4ನೇ ಸ್ಥಾನದಲ್ಲಿ ಅಂತ ಕೊಟ್ಟಿದ್ದಾರೆ. ದೇಶದಲ್ಲಿ ಅತಿ ದೊಡ್ಡ 5ನೇ ಬಜೆಟ್ ಅಂತ ಇಲ್ಲಿ ಕೊಟ್ಟವ್ರೆ. ಅಂದರೆ ಏನಪ್ಪ ಅಂತಂದರೆ ದೇಶದಲ್ಲಿ ಅಂತಂದರೆ ದೇಶದ ಬಜೆಟನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡರೆ ಇಲ್ಲಿ 5ನೇ ಬಜೆಟ್ ಆಗುತ್ತದೆ. ಅದೇ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ರಾಜ್ಯದಲ್ಲಿ ಇಲ್ಲಿ ನೋಡ್ಬೋದು ಕರ್ನಾಟಕ 4ನೇ ಸ್ಥಾನದಲ್ಲಿ ಇದೆ. ಓಕೆನಾ, ಇದು ಕೂಡ ನೀವು ನೆನ್ಪಿಟ್ಕೋಬೇಕಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಕರ್ನಾಟಕದ ಬಜೆಟ್ ಗಾತ್ರವು 15% ಒಂದು ಆಸುಪಾಸಿನಷ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಕ್ಲಾಸಲ್ಲಿ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಇವತ್ತಿನ ತರಗತಿಗಳಲ್ಲಿ ಇಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇಂಪಾರ್ಟೆಂಟಾಗಿ ಯಾವ ಜಿಲ್ಲೆಗಳಿಗೆ ಏನೇನು ಸಿಗುತ್ತೆ ಅಂತ ಇಲ್ಲಿ ಒಂದು ಜಿಲ್ಲೆಗಳಿಗೆ ಬಜೆಟ್ನಲ್ಲಿ ಏನೇನು ಸಿಕ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಂಬರೋಣ. ಏನು ಈ ಒಂದು ಆರ್ಟಿಕಲ್ ನೀವು ಓದ್ಬಿಟ್ರಿ ಅಂತ ಅಂದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಬಿಡುತ್ತೆ. ಮೇಯ್ನು ಮೊದಲನೇದಾಗಿ ಬೆಂಗಳೂರದ್ದು ಓದ್ಕೊಳ್ಳೋಣ, ಯಾಕೆಂದರೆ ಬೆಂಗಳೂರದ್ದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ. ಬೆಂಗಳೂರಿನಲ್ಲಿ 50 ಕೋಟಿ ವೆಚ್ಚದಲ್ಲಿ ಸುಮನಹಳ್ಳಿಯಲ್ಲಿ ಮಹರ್ಷಿ ವಾಲ್ಮೀಕಿ ಆಡಳಿತ ಸೌಧ ಸಂಕೀರ್ಣ ನಿರ್ಮಾಣ ಅಂತ ಕೊಟ್ಟಿದ್ದಾರೆ. 5 ನಗರ ಪಾಲಿಕೆಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳಿಗೆ 1255 ಕೋಟಿ ರೂಪಾಯಿ ಅನುದಾನ. ನೆಕ್ಸ್ಟು 3ನೇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 10 ಕೋಟಿ ವೆಚ್ಚದಲ್ಲಿ ಡಿಜಿಟಲ್ ಗ್ರಂಥಾಲಯ ಅಧ್ಯಯನ ಕೇಂದ್ರ ಸ್ಥಾಪನೆ. 4ನೇದು ಗೋವಿಂದರಾಜನಗರದಲ್ಲಿ 15 ಕೋಟಿ ರೂಪಾಯಿ ವೆಚ್ಚದ ಜಯದೇವ ಹೃದ್ರೋಗ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ. 5ನೇದು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 1 ಕೋಟಿ ವೆಚ್ಚದಲ್ಲಿ IVF ಕೇಂದ್ರ ಸ್ಥಾಪನೆ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಸ್ಥಾಪನೆ. SC/ST ಉದ್ಯೋಗಸ್ಥ ಮಹಿಳೆಯರಿಗೆ 50 ಸಂಖ್ಯಾಬಲದ 10 ವಸತಿ ನಿಲಯ ಸ್ಥಾಪನೆ. ನೆಕ್ಸ್ಟು 75 ಲಕ್ಷದಲ್ಲಿ ಮಡಿವಾಳ ಸಮಾಜಕ್ಕೆ ಅತ್ಯಾಧುನಿಕ ಸೌಲಭ್ಯವಿಲ್ಲುವ ಲಾಂಡ್ರಿ ಸ್ಥಾಪನೆ. ನೆಕ್ಸ್ಟು ಹೆಬ್ಬಾಳ ಜಂಕ್ಷನ್ ಮೇಖ್ರಿ ಸರ್ಕಲ್ ಸುರಂಗ ಮಾರ್ಗ ಅಥವಾ ಮೇಲ್ಸೇತುವೆ 2250 ಕೋಟಿಯಲ್ಲಿ ಕೊಟ್ಟಿದ್ದಾರೆ. ಮೈಸೂರು ಲ್ಯಾಂಕ್ಸ್ ಕಂಪನಿ ಆವರಣದಲ್ಲಿ ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಇದು ಬೆಂಗಳೂರಿಗಾಯಿತು. ನೆಕ್ಸ್ಟು ಬೆಂಗಳೂರು ಗ್ರಾಮಾಂತರಕ್ಕೆ ನೋಡೋದಾದರೆ ಆನೇಕಲ್ನ ಒಂದು KHB ಸೂರ್ಯಕಿರಣ ಗ್ರಾಮ 80,000 ಆಸನ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಂತ ಕೊಟ್ಟಿದ್ದಾರೆ. ಸೂಲಿಬೆಲೆ ನಂದಗಾಡಿಯ ಒಂದು 59 ಕೆರೆಗಳಿಗೆ HN ವ್ಯಾಲಿ ಸಂಸ್ಕರಣೆ ಮಾಡಿದ ತ್ಯಾಜ್ಯ ನೀರು ಒದಗಿಸಲು 140 ಕೋಟಿ ಅಂತ ಕೊಟ್ಟಿದ್ದಾರೆ. ಇನ್ಕ್ಯುಬೇಷನ್ ಸೌಲಭ್ಯಕ್ಕಾಗಿ ಕಿಯೋನಿಕ್ಸ್ನಿಂದ ಲೀಪ್ ಲ್ಯಾಬ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಆಯಿತು. ಅದೇ ರೀತಿ 3ನೇದಾಗಿ ಮೈಸೂರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು 180 ಕೋಟಿ ವೆಚ್ಚದಲ್ಲಿ 600 ಹಾಸಿಗೆ ಸಾಮರ್ಥ್ಯಕ್ಕೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಪಿರಿಯಾಪಟ್ಟಣದ ಒಂದು ಕಂಪಲಾಪುರದಲ್ಲಿ ಬಂಡೂರು ಕುರಿ ತಳಿ ಸಮಗ್ರ ಸಂವರ್ಧನಾ ಕೇಂದ್ರ ಸ್ಥಾಪನೆ. ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಏನಪ್ಪ ಅಂತಂದರೆ ಪಿರಿಯಾಪಟ್ಟಣದ ಕಂಪಲಾಪುರದಲ್ಲಿ ಬಂಡೂರು ಕುರಿ ತಳಿ ಸಮಗ್ರ ಸಂವರ್ಧನಾ ಒಂದು ಕೇಂದ್ರ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ನೆಕ್ಸ್ಟು 3ನೇದು ನರಸಿಂಹರಾಜ ಕ್ಷೇತ್ರಕ್ಕೆ ಸಕಲ ಸೌಲಭ್ಯಗಳೊಂದಿಗೆ ಪ್ರಥಮ ದರ್ಜೆ ಕಾಲೇಜು ಮಂಜೂರು ಕೊಟ್ಟಿದ್ದಾರೆ. ನೆಕ್ಸ್ಟು 4ನೇದು 75 ಲಕ್ಷ ಮಡಿವಾಳ ಸಮಾಜಕ್ಕೆ ಅತ್ಯಾಧುನಿಕ ಸೌಲಭ್ಯಗಳ ಲಾಂಡ್ರಿ ಯೋಜನೆ ಏನು ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಇಲ್ಲೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು 5ನೇದು ಖಾಸಗಿ ಸಹಭಾಗಿತ್ವದಲ್ಲಿ ಬಂಬೂ ಬಜಾರ್ನಲ್ಲಿ ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣ. ನೆಕ್ಸ್ಟು SC/ST ಉದ್ಯೋಗ ಮಹಿಳೆಯರಿಗೆ 50 ಸಂಖ್ಯಾಬಲದ 10 ವಸತಿ ನಿಲಯ ಸ್ಥಾಪನೆ. ನೆಕ್ಸ್ಟು ಮಂಡಕಳ್ಳಿ ವಿಮಾನ ನಿಲ್ದಾಣದ ಹತ್ತಿರದ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣ ಕೊಟ್ಟಿದ್ದಾರೆ. ಇನ್ಕ್ಯುಬೇಷನ್ ಸೌಲಭ್ಯಕ್ಕಾಗಿ ಕಿಯೋನಿಕ್ಸ್ ಬೀಚ್ ಸ್ಥಾಪನೆ. ರಾಜ್ಯದ 2ನೇ IT ಸಿಟಿ ಅಭಿವೃದ್ಧಿಗೆ ತೀರ್ಮಾನ ಕೊಟ್ಟಿದ್ದಾರೆ. ಚಾಮರಾಜೇಂದ್ರ ಒಂದು ವೃತ್ತಕಲಾ ಕಾಲೇಜಿಗೆ 2 ಕೋಟಿ ರೂಪಾಯಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೇನ್ ಇವು ಆದವು. ನೆಕ್ಸ್ಟು ಇನ್ನು ಬೇರೆ ಬೇರೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ, ಅದನ್ನು ನೀವು ನೋಡ್ಕೋಬೇಕು. ಮತ್ತು ಈ ಒಂದು ಆರ್ಟಿಕಲ್ ಏನಿದೆ ಇದನ್ನು ಮಂತ್ಲಿ PDF ಅಲ್ಲಿ ನಿಮಗೆ ಇದನ್ನು ಆ್ಯಡ್ ಮಾಡಿರ್ತೇನೆ, ಅಲ್ಲೂ ಕೂಡ ನೋಡ್ಕೋಬೋದು. ಮಂತ್ಲಿ PDF ಹೇಗೆ ಸಿಗುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಅಂದರೆ ಈ ಒಂದು ಸ್ಕ್ಯಾನರ್ ಮುಖಾಂತರ ಅಮೌಂಟನ್ನು ಕಳಿಸಿ ನೀವು ಮಂತ್ಲಿ PDFಗಳನ್ನು ನೀವು ಪಡೆದುಕೊಳ್ಳಬಹುದು ಅಂತ. ಓಕೆನಾ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನ. ನಾನು ಈಗಾಗಲೇ ಹೇಳಿದೆ, ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಪ್ರತಿ ವರ್ಷ. ಅದಕ್ಕಾಗಿ ಈ ವರ್ಷವೂ ಕೂಡ ಆಚರಣೆ ಮಾಡ್ತಿದ್ದೇವೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು. ಅದೇ ರೀತಿ ರಾಷ್ಟ್ರೀಯ ಮಹಿಳಾ ದಿನ ಅಂತ ಇತ್ತೀಚೆಗೆ ನಾನು ಈಗಾಗಲೇ ಹೇಳಿದ್ದೆ. ರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಣೆಯನ್ನು ಮಾಡ್ತೇವೆ ಅಂತ. ರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಫೆಬ್ರವರಿ 23ನೇ ತಾರೀಕಿನಂದು ಆಚರಣೆಯನ್ನು ಮಾಡ್ತೇವೆ. ಅದನ್ನು ಕೂಡ ನಾನು ಇತ್ತೀಚಿನ ತರಗತಿಗಳಲ್ಲಿ ನಾನು ಹೇಳಿದ್ದೆ, ಇದನ್ನು ಕೂಡ ಹೇಳ್ತಾ ಇದ್ದೇನೆ. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನ, ಅದು ರಾಷ್ಟ್ರೀಯ ಮಹಿಳಾ ದಿನ. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿಗೆ ಡಾಕ್ಟರ್ ಪುಷ್ಪ ಮತ್ತು ಡಾಕ್ಟರ್ ರತ್ನಮ್ಮ ಆಯ್ಕೆ ಅಂತ. ಮಾರ್ಚ್ 12ರಂದು ಕನ್ನಡ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಆರ್ಟಿಕಲ್ಲು, ಏನು ಇಂಪಾರ್ಟೆಂಟ್ ಇದರಲ್ಲಿ ಅಂತ ಕೇಳಿದರೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿ ಅಂತ
ನೋಡಿ, ನಾಡೋಜ ಪುರಸ್ಕೃತರಾಗಿರ್ತಕ್ಕಂಥ ಒಂದು ಬರಗೂರು ಪ್ರತಿಷ್ಠಾನವು ಪ್ರತಿ ವರ್ಷ ನೀಡುವ ಪ್ರತಿಷ್ಠಿತ ಒಂದು ಶ್ರೀಮತಿ ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿಗೆ ಈ ಬಾರಿ ಪ್ರಸಿದ್ಧ ಲೇಖಕಿ ಡಾಕ್ಟರ್ ಎಚ್.ಎಲ್. ಪುಷ್ಪ ಹಾಗೂ ಆದಿವಾಸಿ ಸಾಧಕಿ ಡಾಕ್ಟರ್ ಎಸ್. ರತ್ನಮ್ಮ ಅವರನ್ನು ಆಯ್ಕೆ ಮಾಡಿದ್ದಾರೆ. ಈ ಪ್ರಶಸ್ತಿಯು ತಲಾ 10,000 ನಗದು ಗೌರವಧನ, ಪ್ರಶಸ್ತಿ ಫಲಕ ಮತ್ತು ಫಲಪುಷ್ಪಗಳನ್ನು ಒಳಗೊಂಡಿದೆ. ನೋಡಿ, ಪ್ರಶ್ನೆ ಯಾವ ರೀತಿ ಕೇಳಬಹುದು, ಹೇಳಿಕೆ ಕೊಟ್ಬಿಡ್ತಾರೆ, ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಈ ರೀತಿ ಕೊಟ್ಟು ಈ ಒಂದು ಪ್ರಶಸ್ತಿ ತಲಾ 10,000 ನಗದು ಗೌರವಧನವನ್ನು ಹೊಂದಿದೆ. ಈ ಒಂದು ಪ್ರಶಸ್ತಿ ಇತ್ತೀಚೆಗೆ ಪಡೆದವರು ಯಾರಪ್ಪ ಅಂತಾರೆ ಡಾಕ್ಟರ್ ಪುಷ್ಪ ಮತ್ತು ಡಾಕ್ಟರ್ ರತ್ನಮ್ಮ. ಇದನ್ನು ಕೊಟ್ಬಿಟ್ಟು ಹೇಳಿಕೆಗಳು ಯಾವ್ಯಾವ್ದು ಸರಿ ಇದ್ದಾವೆ, 1 ಮಾತ್ರ ಸರಿ, 2 ಮಾತ್ರ ಸರಿ, 3 ಮಾತ್ರ ಸರಿ, ಮೇಲಿನ 2 ಸರಿ, ಈ ರೀತಿಯಾಗಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ನೆನ್ಪಿಟ್ಕೋಬೇಕು. ಓಕೆನಾ. ನೆಕ್ಸ್ಟು ಇಲ್ಲಿ ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ ತಿಳಿಸಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಪುಷ್ಪ ಕರ್ನಾಟಕ ಲೇಖಕಿಯರ ಒಂದು ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ರತ್ನಮ್ಮ ಸೋಲಿಗ ಸಮುದಾಯದ ಡಾಕ್ಟರೇಟ್ ಪದವಿಯ ಮೊದಲ ವ್ಯಕ್ತಿಯಾಗಿದ್ದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ರಾಜಲಕ್ಷ್ಮಿ ಬರಗೂರು ಅವರ ಜನ್ಮದಿನದ ಅಂಗವಾಗಿ ಮಾರ್ಚ್ 12ಕ್ಕೆ ಸಂಜೆ 5 ಗಂಟೆಗೆ ಬೆಂಗಳೂರಿನ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದೇ ಸೇಮ್ ಇತ್ತೀಚೆಗೆ ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿ ಪಡೆದ ಮಹಿಳೆಯರು ಯಾರು ಅಂತ ಕೇಳಿದರೆ ಡಾಕ್ಟರ್ ಪುಷ್ಪ ಮತ್ತು ಡಾಕ್ಟರ್ ರತ್ನಮ್ಮ. ಆಪ್ಷನ್ ಡಿ 1 ಮತ್ತು 2. ಓಕೆನಾ. ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಅದಾದ ಬಳಿಕ ನಾನು ಈಗಾಗಲೇ ಹೇಳ್ತೇನೆ, ಪ್ರತಿ ತಿಂಗಳ ಒಂದು PDF ನಿಮಗೆ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಂಬರ್ಗಳಿಗೆ ನೀವು ಅಮೌಂಟನ್ನು ಅಥವಾ ಈ ಒಂದು ಸ್ಕ್ಯಾನರ್ಗಳಿಗೆ ಅಮೌಂಟನ್ನು ಕಳಿಸಿ ಉದ್ಯೋಗ್ ಜೀವನ್ 12@gmail.comಗೆ ನೀವು ಮೇಲ್ ಮಾಡಿದ್ರಿ ಅಂತ ಅಂದರೆ ನಿಮಗೆ PDF ಸಿಗ್ತದೆ. ಓಕೆನಾ. ಇವತ್ತಿನ ತರಗತಿ ನಿಮಗೆ ಎಲ್ಲರಿಗೂ ಕೂಡ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ ಆಗಿದೆ, ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ಕಮೆಂಟ್ ಮಾಡ್ತಾ ಇಲ್ಲ ತಪ್ಪದೇ ಕಮೆಂಟ್ ಮಾಡಬೇಕು ತರಗತಿಗಳಿಗೆ. ಮತ್ತು ಸತತ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ಉಪಯುಕ್ತ ಆಗ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನಮ್ಮ ಒಂದು ಚಾನಲ್ನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ.